ಮಲ್ಲಾಡಿಹಳ್ಳಿಯಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪ್ರಮುಖವಾದದ್ದು ಶ್ರೀ ಬನಶಂಕರಿ ಅಮ್ಮನವರ ಜಾತ್ರೆ. ಇದು ಸಾಮಾನ್ಯವಾಗಿ ಜನವರಿ ತಿಂಗಳ ಪ್ರಥಮ ಹುಣ್ಣಿಮೆಯಂದು ಬರುತ್ತದೆ. ಬನದ ಹುಣ್ಣಿಮೆ ದಿನದಂದು ಜರುಗುತ್ತದೆ. ಈ ಜಾತ್ರೆಯಲ್ಲಿ ಅನೇಕ ಜನ ಸದ್ಭಕ್ತರು ಗ್ರಾಮ ಹೊರ ಗ್ರಾಮಗಳಿಂದೆಲ್ಲ ಆಗಮಿಸಿ ಇಲ್ಲಿ ಭಾಗವಹಿಸುತ್ತಾರೆ. ಏಕೆಂದರೆ ಈ ಗ್ರಾಮದಲ್ಲಿ ತೇರು ಇರುವುದು ಸುತ್ತಮುತ್ತ ಗ್ರಾಮಗಳಲ್ಲಿ ಮಲ್ಲಾಡಹಳ್ಳಿಯಲ್ಲಿ ಮಾತ್ರ. ಹಾಗಾಗಿ ಹೆಚ್ಚಿನ ಜನರು ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಇದು ಸರಿಸುಮಾರು 42 ವರ್ಷಗಳಿಂದ ನಡೆದುಕೊಳ್ಳುತ್ತಾ ಬರ್ತಾಯಿದೆ. 1982ರಲ್ಲಿ ಪ್ರಥಮ ಬಾರಿಗೆ ರಥಾರೋಹಣ ಆಗಿದೆ. ಅದೇ ರೀತಿಯಲ್ಲಿ ಪ್ರತಿ ವರ್ಷವೂ ಕೂಡ ಬನಶಂಕರಿ ಅಮ್ಮನವರ ರಥೋತ್ಸವವು ಜರುಗುತ್ತಾ ಬರುತ್ತಿದೆ. ಅದೇ ರೀತಿಯಲ್ಲಿ ಈ ಬಾರಿಯೂ ಜನವರಿ 13ನೇ ತಾರೀಕು ಬನದ ಹುಣ್ಣಿಮೆಯ ದಿನ ನಮ್ಮ ಮಲ್ಲಾಡಹಳ್ಳಿ ಗ್ರಾಮದಲ್ಲಿ ಬನಶಂಕರಿ ರಥೋತ್ಸವ ಜರುಗಿತು. ಈ ಬನಶಂಕರಿ ರಥೋತ್ಸವಕ್ಕೆ ರಥವನ್ನು ತುಂಬ ಅಲಂಕಾರವಾಗಿ ಮಾಡಿ ಅದರಲ್ಲಿ ಬನಶಂಕರಿ ದೇವಿಯನ್ನು ಕುಳ್ಳಿರಿಸಲಾಯಿತು. ಮೊದಲ 2 ದಿನಗಳ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು. ಇಂದಿನ ದಿನ 2ನೇ ದಿನ ಚಂಡಿಕಾ ಹೋಮವನ್ನು ಮಾಡಲಾಯಿತು. ಅದೇ ರೀತಿ 3ನೇ ದಿನದ ಕಾರ್ಯಕ್ರಮವೇ ಬ್ರಹ್ಮ ರಥೋತ್ಸವ. ಇದಕ್ಕಾಗಿ ಬೆಳಗಿನಿಂದಲೇ ತೇರನ್ನು ರೆಡಿ ಮಾಡಿ ಅಲಂಕೃತ ಮಾಡಿ ಇಡಲಾಯಿತು. ಸುಮಾರು 10 ಗಂಟೆಯ ಒಳ್ಳೆಯ ಮುಹೂರ್ತದಲ್ಲಿ ಬನಶಂಕರಿ ಅಮ್ಮನವರನ್ನು ರಥದ ಮೇಲೆ ಕುಳ್ಳಿರಿಸಲಾಯಿತು. ನಂತರ ಶುಭ ಮುಹೂರ್ತಕ್ಕಾಗಿ ಕಾಯಲಾಯಿತು. ನಂತರ 10:30ಕ್ಕೆ ನಮ್ಮ MLA ಅವರ ಆಗಮನದೊಂದಿಗೆ ರಥೋತ್ಸವಕ್ಕೆ ಚಾಲನೆಯನ್ನು ನೀಡಲಾಯಿತು. ನಮ್ಮ ರಥಬೀದಿಯಲ್ಲಿ ಬನಶಂಕರಿ ಅಮ್ಮನವರ ತೇರನ್ನು ಎಳೆದುಕೊಂಡು ಹೋಗಲಾಗುತ್ತದೆ. ಈ ಸಂದರ್ಭದಲ್ಲಿ ಭಕ್ತಾದಿಗಳು ಮೆಣಸು, ಬಾಳೆಹಣ್ಣುಗಳನ್ನು ತೇರಿನ ಮೇಲೆ ಹಾಕುತ್ತಾರೆ. ಇದೇ ಸಂದರ್ಭದಲ್ಲಿ ನಮ್ಮ ಊರಿನ ಡೊಳ್ಳು ಕುಣಿತದ ತಂಡದವರು ಡೊಳ್ಳಿನ ಸೇವೆಯನ್ನು ಮತ್ತು ಇತರೆ ಭಕ್ತರು ತಮ್ಮ ಕೈಲಾದಂಥ ಸೇವೆಗಳನ್ನು ಮಾಡುತ್ತಾರೆ. ಇದೇ ರೀತಿಯಲ್ಲಿ ತೆರಳಿದಂಥ ಬನಶಂಕರಿಯ ರಥವು ಆ ಬೀದಿಯ ಕೊನೆಯ ಭಾಗಕ್ಕೆ ಸಾಗುತ್ತದೆ. ಈ ಸಂದರ್ಭದಲ್ಲಿ ಭಕ್ತಾದಿಗಳೆಲ್ಲರೂ ಕೂಡ ಆ ತೇರನ್ನು ಎಳೆಯಲು ತುಂಬ ಕಾತುರತೆಯಿಂದ ಕಾದಿದ್ದು ತೇರನ್ನು ಎಳೆದುಕೊಂಡು ಸಾಗುತ್ತಾರೆ. ಇದೇ ಸಂದರ್ಭದಲ್ಲಿ ಅನೇಕ ಭಕ್ತರು ತಾವು ತಂದಂಥ ಮಂಗಳಾರತಿಯನ್ನು ದೇವರಿಗೆ ಅರ್ಪಿಸುತ್ತಾರೆ. ಇಲ್ಲಿ ಮಂಗಳಾರತಿಯನ್ನು ಈ ರೀತಿಯಲ್ಲಿ ಸಾಗುತ್ತದೆ. ನಿಧಾನವಾಗಿ ಸಾಗಿದಂಥ ತೇರು ರಥದ ಬೀದಿಯ ಕೊನೆಯ ಭಾಗದಲ್ಲಿ ನಿಲ್ಲುತ್ತದೆ. ಅಲ್ಲಿ ರಥವನ್ನು ತಿರುಗಿಸಲಾಗುತ್ತದೆ. ಇದೇ ಸಂದರ್ಭದಲ್ಲಿ ರಥದ ತೇರನ್ನು ಎಳೆದ ನಂತರ ಇಲ್ಲಿ ಭಕ್ತರು ದೇವಿಗಾಗಿ ಉರುಳು ಸೇವೆಯನ್ನು ಮಾಡುತ್ತಾರೆ. ಪ್ರತಿ ವರ್ಷವೂ ದೇವರ ಉರುಳು ಸೇವೆಗಾಗಿ ಭಾಗವಹಿಸುವಂಥ ಭಕ್ತಾದಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ. ಈ ಬಾರಿಯೂ ಸುಮಾರು 100 ಜನಕ್ಕೂ ಹೆಚ್ಚು ಭಕ್ತಾದಿಗಳು ತಮ್ಮ ಉರುಳು ಸೇವೆಯನ್ನು ಮಾಡಿದ್ದಾರೆ. ಈ ಬಾರಿಯ ವಿಶೇಷವೇನೆಂದರೆ ದೇವಸ್ಥಾನದ ಸುತ್ತಲೂ ಅನೇಕ ಭಕ್ತರು ಸೇರಿಕೊಂಡು ಇಲ್ಲಿ
ಕಲ್ಲಿನ ಆಸನ ನಿರ್ಮಿಸಲಾಗಿತ್ತು. ಭಕ್ತಾದಿಗಳು ಉರುಳು ಸೇವೆ ಮಾಡಬೇಕಾದಾಗ ತುಂಬ ತೊಂದರೆಯಾಗುತ್ತಿತ್ತು. ಈ ಬಾರಿ ಅದಕ್ಕೊಂದು ಪರಿಹಾರವನ್ನು ಕಂಡುಕೊಂಡು ಕಲ್ಲು ಆಸನ ಹಾಸಲಾಗಿತ್ತು. ಹಾಗಾಗಿ ಭಕ್ತರು ತುಂಬ ಸಂತೋಷವಾಗಿ ಈ ಬಾರಿ ಉರುಳು ಸೇವೆಯಲ್ಲಿ ಪಾಲ್ಗೊಂಡರು. ಇದಾದ ನಂತರ ಬೇರೆ ಊರುಗಳಿಂದ ಬಂದಂಥ ಭಕ್ತಾದಿಗಳಿಗಾಗಿ ಪ್ರಸಾದ ವಿನಿಯೋಗದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಈ ಬಾರಿ ಪ್ರಸಾದವನ್ನು ಅನೇಕರು ವಹಿಸಿಕೊಂಡು ಪ್ರಸಾದವನ್ನು ನೀಡಿದರು. ಬಂದಂಥ ಭಕ್ತರಿಗೆಲ್ಲ ಪ್ರಸಾದವನ್ನು ದೇವಸ್ಥಾನದ ಹಿಂಭಾಗದಲ್ಲಿ ವ್ಯಾಸಪೀಠದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅನೇಕರು ಸಂತೋಷದಿಂದ ಪ್ರಸಾದವನ್ನು ಸ್ವೀಕರಿಸಿ ದೇವಿಯ ದರ್ಶನವನ್ನು ಮಾಡಿದರು. ಈ ರೀತಿಯ ಇದಾದ ನಂತರ ಸಂಜೆ ದೇವರ ಉತ್ಸವವು ನಡೆಯುತ್ತದೆ. ಈ ದೇವರ ಉತ್ಸವಕ್ಕಾಗಿ ನಮ್ಮ ಉತ್ಸವ ಮೂರ್ತಿಗೆ ವಿಶೇಷವಾದಂಥ ಅಲಂಕಾರವನ್ನು ಮಾಡ್ತಾರೆ. ಅದಕ್ಕಿಂತ ಮೊದಲು ಸಂಜೆ ದೇವರನ್ನು ರಥದ ಬೀದಿಯ ಕೊನೆಯಲ್ಲಿದ್ದಂಥ ರಥವನ್ನು ಎಳೆದುಕೊಂಡು ಬಂದು ದೇವಸ್ಥಾನದ ಬಳಿಯಲ್ಲಿ ನಿಲ್ಲಿಸುತ್ತಾರೆ. ನಂತರ ದೇವರನ್ನು ಉತ್ಸವ ಮೂರ್ತಿಯನ್ನು ದೇವಸ್ಥಾನ ಒಳಗಡೆ ಕರೆದುಕೊಂಡು ಹೋಗಲಾಗುತ್ತದೆ. ಇದಾದ ನಂತರ ಸಂಜೆ ದೇವರ ಉತ್ಸವಕ್ಕೆ ದೇವಿಯನ್ನು ಅಣಿಗೊಳಿಸಲಾಗುತ್ತದೆ. ಆ ಉತ್ಸವ ಮೂರ್ತಿ ತುಂಬ ಅಲಂಕೃತರಾಗಿ ಉತ್ಸವಕ್ಕೆ ಸಿದ್ಧರಾಗುತ್ತಾರೆ. ಇದೇ ಸಂದರ್ಭದಲ್ಲಿ ಡಿಜೆಯ ವ್ಯವಸ್ಥೆಯನ್ನು ನಮ್ಮ ಯುವಕರು ವ್ಯವಸ್ಥಿತವಾಗಿ ಮಾಡಿದ್ದರು. ಹೀಗಾಗಿ ದೇವರ ರಥದ ಮುಂದೆ ಡಿಜೆಯನ್ನು ಆನ್ ಮಾಡಿಕೊಂಡು ವಿದ್ಯಾರ್ಥಿಗಳೆಲ್ಲ ಸಂತೋಷದಿಂದ ಕುಣಿಯುತ್ತಾ ನಲಿಯುತ್ತಾ ದೇವರ ಉತ್ಸವವನ್ನು ನಡೆಸಿಕೊಂಡು ಹೋಗುತ್ತಾರೆ. ಈ ರೀತಿಯಲ್ಲಿ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯು ನಡೆದು ದೇವರ ಉತ್ಸವವನ್ನು ಸುಮಾರು 5-6 ಗಂಟೆಗೆ ಶುರು ಮಾಡಿದಂಥ ದೇವರ ಉತ್ಸವವು 10-11 ಗಂಟೆ ಅಷ್ಟೊತ್ತಿಗೆ ಮುಕ್ತಾಯವಾಗುತ್ತದೆ. ದೇವರನ್ನು ದೇವಸ್ಥಾನದ ಸ್ವಸ್ಥಾನಕ್ಕೆ ಮರಳಿಸಲಾಗುತ್ತದೆ. ಎಲ್ಲ ಭಕ್ತಾದಿಗಳು ಸಂತೋಷದಿಂದ ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗುತ್ತಾರೆ. ಈ ರೀತಿ ನಮ್ಮ ಮಲ್ಲಾಡಿಹಳ್ಳಿಯಲ್ಲಿ ನಡೆಯುವ ಬ್ರಹ್ಮರಥೋತ್ಸವವು ಸಮಾಪ್ತಿ ಆಗುತ್ತದೆ.